ಇವಾಗ ನಾನು ತಿರುವಂಬಡಿ ಶ್ರೀ ಉನ್ನಿಕೃಷ್ಣ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಸೊ ಇದು ಒಂದು ಕೃಷ್ಣನ ದೇವಸ್ಥಾನ, ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ಇದು ಕೃಷ್ಣನ ದೇವಸ್ಥಾನ ಎಂಟ್ರೆನ್ಸು, ಮೇನ್ ರೋಡ್ ಹತ್ರ, ಮೇನ್ ರೋಡ್ ಪಕ್ಕದಲ್ಲೇ ಇದೆ. ಸೊ ಈ ದೇವಸ್ಥಾನ ಬಂದು ನಿಯರ್ ಟು ರೈಲ್ವೆ ಸ್ಟೇಷನ್ನು. ಸೊ ಇದೇ ತಿರುವನ್ಬಡಿ ದೇವಸ್ಥಾನಂ ಆಫೀಸ್, ಇದು ನನ್ನ ಬ್ಯಾಕ್ಗ್ರೌಂಡ್ ಇಲ್ಲಿರೋದು. ಆ್ಯಂಡ್ ಇದು ದೇವಸ್ಥಾನ ಒಳಗಡೆ ನಾವು ಕೃಷ್ಣನ ದರ್ಶನ ಮಾಡಿದ್ವಿ. ಸೊ ಇಲ್ಲಿ ದೇವ್ರು ಹೇಗಿರ್ತಾನೆ ಅಂದರೆ, ಶ್ರೀಕೃಷ್ಣನು ಬಂದು ಬಾಲಕನಾಗಿರ್ತಾನೆ ಮತ್ತು ಕೊಳಲು ಕೈಯಲ್ಲಿ ಇಟ್ಟಿರ್ತಾನೆ. ಸೊ ಅದೇ ಒಂದು ವಿಶೇಷತೆ ಇಲ್ಲಿ. ಈ ದೇವಸ್ಥಾನದ ಹಿಂಭಾಗದಲ್ಲಿ ಗಣೇಶನ ದೇವಸ್ಥಾನ ಇದೆ. ಸೊ ಮಿಸ್ ಮಾಡಬೇಡಿ, ಈ ಕಡೆ ಏನಾದರೂ ಬಂದಾಗ ಈ ದೇವಸ್ಥಾನ ಮಿಸ್ ಮಾಡಬೇಡಿ. ಯಾಕೆಂದರೆ ಕೃಷ್ಣ ನೋಡಬೇಕು ಅಂದರೆ ತುಂಬಾ ಚೆನ್ನಾಗಿದ್ದಾನೆ. ಯಾಕೆಂದರೆ ಎಲ್ಲ ಕಡೆಯೂ ಕೃಷ್ಣ ಕೊಳಲು ಊದೋ ರೀತಿ ಇರುತ್ತೆ, ಬಟ್ ಇಲ್ಲಿ ಕೊಳಲು ಕೈಯಲ್ಲಿ ಇಟ್ಕೊಂಡಿರ್ತಾನೆ ಮತ್ತು ಬಾಲಕನ ರೂಪದಲ್ಲಿ ಇರ್ತಾನೆ. ಹಾಗಾಗಿ ಈ ದೇವಸ್ಥಾನನ ಮಿಸ್ ಮಾಡಬೇಡಿ. ಬನ್ನಿ, ಈಗ ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾನು ಅಚ್ಚಂಕುಲಂಕಾರಂ ಶಿವನ ದೇವಸ್ಥಾನದ ಹತ್ರ ಇದ್ದೀನಿ. ಸೊ ಕೃಷ್ಣನ ದೇವಸ್ಥಾನದಿಂದ ಆಟೋ ತೊಗೊಂಡೆ. ಆಟೋಗೆ ಮೀಟರ್ ಚಾರ್ಜ್ ಮಾಡಿದ್ರು, ಅರೌಂಡ್ 70 ರೂಪೀಸ್ ಚಾರ್ಜ್ ಆಯಿತು. ಸೊ ಇದು ಶಿವನ ದೇವಸ್ಥಾನ ಆ್ಯಂಡ್ ಒನ್ ಆಫ್ ದಿ ಓಲ್ಡೆಸ್ಟ್ ಟೆಂಪಲ್ ಅಂತಲೂ ಹೇಳ್ತಾರೆ ತ್ರಿಸೂರಿನಲ್ಲಿ. ಬನ್ನಿ ನೋಡೋಣ. ಇದು ಮೇನ್ ರೋಡು, ಈ ಕಡೆನೂ ಮೇನ್ ರೋಡ್ ಇದೆ. ಆ್ಯಂಡ್ ಇದು ದೇವಸ್ಥಾನ. ದೇವಸ್ಥಾನದ ಪ್ರಿಮಿಸಸ್ಸು. ಇದೇ ದೇವಸ್ಥಾನ. ಒಳಗಡೆ ವಿಡಿಯೋಗ್ರಫಿ ಇಲ್ಲ, ಹಾಗಾಗಿ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ರೈಟ್ ನಾವು ನಾನೀಗ ಶ್ರೀ ಕುಟ್ಟಂಕುಲಂಗಾರ ಮಹಾವಿಷ್ಣು ಟೆಂಪಲ್ ಹತ್ರ ಇದ್ದೀನಿ. ಒನ್ ಆಫ್ ದಿ ಓಲ್ಡೆಸ್ಟ್ ಟೆಂಪಲ್ಲು. ಸೊ ಇದೆ ಅದು ಟೆಂಪಲ್ಲು. ಒಳಗಡೆ ನಾವು ವಿಷ್ಣುವಿನ ದರ್ಶನ ಮಾಡಿದ್ವಿ. ಸೊ ಈ ದೇವಸ್ಥಾನ ಬಂದು ಶ್ರೀ ಕುಟ್ಟಂಕುಲಂಕಾರ ಮಹಾವಿಷ್ಣು ಟೆಂಪಲ್ ಅಂತ. ಸೊ ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಇಲ್ಲಿ ದಂಪತಿ ಪೂಜೆ ಅಂತ ಒಂದು ಪೂಜೆ ಮಾಡ್ತಾರೆ. ಸೊ ಏನಕ್ಕೆ ಮಾಡ್ತಾರೆ ಅಂದರೆ, ಯಾರಿಗಾದ್ರೂ ಮದುವೆ ಆಗಿ ಮಕ್ಕಳಾಗಿಲ್ಲ ಅಂದರೆ ಅಂಥವ್ರು ಬಂದು ಇಲ್ಲಿ ಪೂಜೆ ಮಾಡಿಸ್ತಾರೆ. ಸೊ ಪೂಜೆ ಮಾಡಿಸಿದ್ಮೇಲೆ ಅವ್ರಿಗೆ ಮಕ್ಕಳಾಗಿರೋವಂಥ ಉದಾಹರಣೆಗಳು ಇಲ್ಲಿ ತುಂಬ ಇದೆ ಅಂತೆ. ಸೊ ಹಾಗಾಗಿ ಈ ದೇವಸ್ಥಾನ ತುಂಬ ವಿಶೇಷತೆ. ಇಲ್ಲಿ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿ ಇದ್ದಾರೆ. ಸೊ ಇವತ್ತಿನ ಈ ವಿಡಿಯೋ ಹೇಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಪ್ಲೇಸಲ್ಲಿ, ಇನ್ನೊಂದು ಸ್ಥಳದಲ್ಲಿ, ಇನ್ನೊಂದು ವಿಶೇಷ ಕ್ಷೇತ್ರದಲ್ಲಿ. ಅಲ್ಲಿವರೆಗೂ ಬಾಯ್.